ಗಂಗಾ ನದಿಯ ನೀರು ಸ್ನಾನಕ್ಕೆ ಯೋಗ್ಯವಿಲ್ಲ. ನೀರಿನಲ್ಲಿ ಹೆಚ್ಚಿದೆ ಮಲ ಬ್ಯಾಕ್ಟೀರಿಯಾ ಪ್ರಮಾಣ. ಸ್ನಾನ ಮಾಡಿದ್ರೆ ಬರಬಹುದು ಭೀಕರ ಕಾಯಿಲೆ. ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ವರದಿ. ಗಂಗೆಯ ನೀರು ಕುಡಿಯಬಹುದು. ಪ್ರತಿಪಕ್ಷಗಳು ತಪ್ಪು ಅಭಿಪ್ರಾಯ ಮೂಡಿಸುತ್ತಿವೆ. ಯೋಗಿ ಆದಿತ್ಯನಾಥ್. ಪ್ರಯಾಗ್ರಾಜ್ನ ಗಂಗಾ ನದಿಯಲ್ಲಿ ಪವಿತ್ರ ಸ್ನಾನ ಮಾಡುತ್ತಿರುವ ಭಕ್ತಾದಿಗಳಿಗೆ ಇದು ನಿಜಕ್ಕೂ ಕೂಡ ಆಘಾತಕಾರಿ ಸುದ್ದಿಯೇ ಹೌದು. ಯಾಕಂದ್ರೆ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಗಂಗೆ ಕಲುಷಿತವಾಗಿದ್ದಾಳೆ, ಈ ನೀರು ಕುಡಿಯೋದು ಬಿಡಿ ಸ್ನಾನಕ್ಕೂ ಕೂಡ ಯೋಗ್ಯವಲ್ಲ ಎಂದು ವರದಿಯನ್ನ ನೀಡಿದೆ. ಇವೆಲ್ಲದರ ನಡುವೆ ದೇಶದ ಪ್ರಮುಖ ರಾಜಕೀಯ ಪಕ್ಷಗಳು ಬಿಜೆಪಿ ಮಹಾಕುಂಭ ಮೇಳವನ್ನ ತನ್ನ ರಾಜಕೀಯ ಕುತಂತ್ರಕ್ಕೆ ಅಸ್ತ್ರವನ್ನಾಗಿ ಮಾಡಿಕೊಂಡಿದೆ ಎಂದು ಆರೋಪವನ್ನ ಮಾಡಿದೆ. ಹಾಗಾದ್ರೆ ಮಹಾಕುಂಭ ಮೇಳದ ಹೆಸರಲ್ಲಿ ನಡೀತಿರುವ ರಾಜಕೀಯ ಷಡ್ಯಂತ್ರಗಳೇನು? ಮಹಾಕುಂಭ ಮೇಳದ ಹೆಸರಲ್ಲಿ ಜನರ ಧಾರ್ಮಿಕ ಭಾವನೆಗೆ ಧಕ್ಕೆಯನ್ನ ನೀಡಲಾಗ್ತಿದ್ಯಾ? ಇವೆಲ್ಲವನ್ನ ತಿಳಿಯೋಣ ಇವತ್ತಿನ ವಿಜಯ ಟೈಮ್ಸ್ ಟ್ರೆಂಡಿಂಗ್ ನ್ಯೂಸ್ನಲ್ಲಿ. ನಾನು ಸೌಜನ್ಯ. ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ವರದಿ ನಿಜವಾಗ್ಲೂ ಕೂಡ ಆತಂಕ ಮೂಡಿಸುತ್ತಿದೆ. ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ರೆ ಭಕ್ತರ ಪಾಪ ಕಳೆದು ಹೋಗುತ್ತೆ ಅನ್ನೋದು ನಂಬಿಕೆ. ಆದ್ರೆ ಈಗ ಗಂಗಾ ನದಿಯಲ್ಲಿ ಮುಳುಗಿದ್ರೆ ಬರಬಾರದ ಕಾಯಿಲೆ ಬರಬಹುದು ಜೋಕೆ ಅಂತ ಮಾಲಿನ್ಯ ನಿಯಂತ್ರಣ ಮಂಡಳಿ ಎಚ್ಚರಿಸಿದೆ. ಮಂಡಳಿಯು ಜನವರಿ 12 ಹಾಗೂ 13ರಂದೇ ಗಂಗಾ ನದಿಯ ನೀರಿನ ಸ್ಯಾಂಪಲ್ ತೆಗೆದುಕೊಂಡು ಪರೀಕ್ಷೆಯನ್ನ ನಡೆಸಿತ್ತು. ಈ ವೇಳೆ ಹೆಚ್ಚಿನ ಪ್ರಮಾಣದಲ್ಲಿ ಫೆಕಲ್ ಕೋಲಿಫಾರ್ಮ್ ಬ್ಯಾಕ್ಟೀರಿಯಾ ಪತ್ತೆಯಾಗಿತ್ತು. ಕೋಟಿಗಟ್ಟಲೆ ಜನರು ಸ್ನಾನ ಮಾಡೋದ್ರಿಂದ ಫೆಕಲ್ ಕೋಲಿಫಾರ್ಮ್ ಬ್ಯಾಕ್ಟೀರಿಯಾ ಇನ್ನೂ ಕೂಡ ಹೆಚ್ಚಾಗುತ್ತೆ ಅಂತ ವರದಿ ಎಚ್ಚರಿಸಿತ್ತು. ಈ ನೀರಿನ ಸ್ಯಾಂಪಲ್ ವರದಿಯನ್ನ ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣಕ್ಕೆ ಕೇಂದ್ರ ಮಾಲಿನ್ಯ ಮಂಡಳಿ ಸಲ್ಲಿಕೆ ಮಾಡಿದೆ. ಎನ್ಜಿಟಿ ಗಂಗಾ ನದಿ ನೀರಿನ ಶುದ್ಧೀಕರಣದ ಬಗ್ಗೆ ಸಮಗ್ರ ವರದಿ ಸಲ್ಲಿಕೆಗೆ ಉತ್ತರ ಪ್ರದೇಶ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಸೂಚನೆ ನೀಡಿದೆ. ಅದರಲ್ಲೂ ಕೂಡ ಈ ಕುಂಭಮೇಳದಲ್ಲಿ ಸ್ನಾನ ಮಾಡಲು ಗಣ್ಯರಿಗೊಂದು ಜಾಗ, ಜನಸಾಮಾನ್ಯರಿಗೊಂದು ಜಾಗ ಮಾಡಿದೆ. ಜನಸಾಮಾನ್ಯರು ಸ್ನಾನ ಮಾಡುವಲ್ಲಿ ಸ್ವಚ್ಛತೆಯ ಬಗ್ಗೆ ಸಂಪೂರ್ಣ ನಿರ್ಲಕ್ಷಿಸಲಾಗಿದೆ. ಇದರಿಂದ ಗಂಗಾ ನದಿಯಲ್ಲಿ ಮಲದ ಬ್ಯಾಕ್ಟೀರಿಯಾದ ಪ್ರಮಾಣ ಭಾರಿ ಹೆಚ್ಚಾಗಿದ್ದು ಭೀಕರ ರೋಗಗಳು ಹರಡುವ ಆತಂಕ ಕೂಡ ಸೃಷ್ಟಿಯಾಗಿದೆ ಎಂದು ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಎಚ್ಚರಿಸಿದೆ. ಮಹಾಕುಂಭ ಮೃತ್ಯು ಕುಂಭವಾಗಿದೆ. ಶ್ರೀಮಂತರಿಗೆ ಮಾತ್ರ ವ್ಯವಸ್ಥೆ, ಬಡವರಿಗಿಲ್ಲ. ಹೇಗಂತ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಮಹಾಕುಂಭ ಮೇಳದ ಬಗ್ಗೆ ಗಂಭೀರ ಆರೋಪ ಮಾಡಿದ್ದಾರೆ. ಮಹಾಕುಂಭ ಮೇಳವನ್ನ ಕೇಂದ್ರ ಸರ್ಕಾರ ಮತ್ತು ಬಿಜೆಪಿ ನೇತೃತ್ವದ ಉತ್ತರ ಪ್ರದೇಶದ ಸರ್ಕಾರ ದುರುಪಯೋಗ ಪಡಿಸಿಕೊಂಡಿದೆ. ಬಿಜೆಪಿ ತನ್ನ ರಾಜಕೀಯ ಹಿತಾಸಕ್ತಿಗಳನ್ನ ಪೂರೈಸಿಕೊಳ್ಳಲು ಹಿಂದೂ ಧರ್ಮವನ್ನ ಬಳಸುತ್ತಿದೆ. ಕುಂಭ ಮೇಳದಲ್ಲಿ ಶ್ರೀಮಂತರಿಗೆ, ಗಣ್ಯರಿಗೆ ವಿಶೇಷ ಸವಲತ್ತು ಸೌಲಭ್ಯ ಮಾಡಿದೆ. ಆದ್ರೆ ಜನಸಾಮಾನ್ಯರಿಗೆ ಅಂತ ಯಾವ ವ್ಯವಸ್ಥೆಯನ್ನು ಕೂಡ ಮಾಡಿಲ್ಲ. ಇದರಿಂದಾಗಿ ಕುಂಭ ಮೇಳದಲ್ಲಿ ಕಾಲ್ತುಳಿತದ ಪ್ರಕರಣಗಳು ನಡೆದಿವೆ. ಅಮಾಯಕರು ಪ್ರಾಣ ಕಳೆದುಕೊಂಡಿದ್ದಾರೆ ಎಂದು ಮಮತಾ ಬ್ಯಾನರ್ಜಿ ಟೀಕಿಸಿದ್ದಾರೆ. সুতরাং পুজো পার্বণ আমাকে শিখিয়ে লাভ নেই। মহাকুম্ভ আমি নাইবা বললাম, ওটা এখন মৃত্যু কুম্ভ হয়ে গেছে, মৃত্যু কূপের মতো। আমি মহাকুম্ভকে সম্মান করি, আমি শ্রদ্ধা জানাই, পবিত্র গঙ্গা মাকে আমি সম্মান করি। কিন্তু প্ল্যানিং না করে এত হাইপ তুলে এত লোকের মৃত্যু বললেন 30 জন, কথাটা কি সঠিক? কত ডেড বডি ভাসিয়ে দিয়েছেন নদীতে? ಯುಪಿ ಸರ್ಕಾರ ಜನರ ಹಾದಿ ತಪ್ಪಿಸುತ್ತಿದೆ. ಯೋಗಿ ವಿರುದ್ಧ ಅಖಿಲೇಶ್ ಕಿಡಿ. ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಕೂಡ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಹಾಗೂ ಬಿಜೆಪಿಯ ವಿರುದ್ಧ ಕೆಂಡ ಕಾರಿದ್ದಾರೆ. ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಕುಂಭಮೇಳವನ್ನ 144 ವರ್ಷಗಳಿಗೊಮ್ಮೆ ನಡೆಯುವ ಕುಂಭಮೇಳ ಎಂದು ಸುಳ್ಳು ಹೇಳಿ ಜನರ ಹಾದಿ ತಪ್ಪಿಸುತ್ತಿದ್ದಾರೆ. ಮಹಾಕುಂಭಮೇಳದ ಹೆಸರಲ್ಲಿ ಮಹಾ ಆಯೋಗ ಮಾಡಿ ಮುಂದಿನ ಚುನಾವಣೆಗೆ ಹಣ ಸಂಗ್ರಹಿಸುವ ಮಾರ್ಗ ಇದು. ಹಣ ಲೂಟಿ ಹೊಡೆಯಲು ಮಹಾಕುಂಭದ ಹೆಸರನ್ನ ವೈಭವೀಕರಿಸುತ್ತಿದ್ದಾರೆ ಎಂದು ಅಖಿಲೇಶ್ ಆರೋಪಿಸಿದ್ದಾರೆ. ಆರೋಪ ಆಧಾರರಹಿತ. ಗಂಗಾ ನದಿ ಸ್ನಾನಕ್ಕೆ ಯೋಗ್ಯ. ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ವರದಿ ಸುಳ್ಳು. ಗಂಗೆಯ ನೀರನ್ನ ಕುಡಿಯಬಹುದು ಎಂದು ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ತಿಳಿಸಿದ್ದಾರೆ. ಕುಂಭಮೇಳದಲ್ಲಿ 56 ಕೋಟಿಗೂ ಅಧಿಕ ಭಕ್ತರು ಮಿಂದೆದ್ದಿದ್ದಾರೆ. ಯಾರಿಗೂ ಕೂಡ ಏನೂ ಆಗಿಲ್ಲ. ಆಧಾರರಹಿತ ಆರೋಪ ಒಪ್ಪೋದಿಲ್ಲ. ಸನಾತನ ಧರ್ಮದ ಬಗ್ಗೆ, ಕುಂಭಮೇಳದ ಬಗ್ಗೆ ಸುಳ್ಳು ಸುದ್ದಿ ಹಬ್ಬಿಸೋದನ್ನ ನಾವು ಸಹಿಸೋದಿಲ್ಲ.
56 ಕೋಟಿ ಭಕ್ತರ ನಂಬಿಕೆಯ ಜೊತೆ ಆಟ ಆಡೋದು ಸರಿಯಲ್ಲ ಎಂದು ವಿಧಾನಸಭೆಯಲ್ಲಿ ಗುಡುಗಿದ್ದಾರೆ. ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಏನೇ ಇರಲಿ, ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ನೀಡಿರುವ ವರದಿಯನ್ನ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡು ಹೆಚ್ಚಿನ ಅಪಾಯವಾಗದಂತೆ ತಡೆಯಲು ಸೂಕ್ತ ಕ್ರಮವನ್ನ ಕೈಗೊಳ್ಳಲೇಬೇಕು. ಇಲ್ಲದಿದ್ದರೆ ಸಾಂಕ್ರಾಮಿಕ ರೋಗ ಹಬ್ಬಿ ಮತ್ತಷ್ಟು ಪ್ರಾಣ ಹಾನಿಯಾಗುವುದು ಖಚಿತ. ಇದಾಗಿತ್ತು ಇವತ್ತಿನ ವಿಜಯ ಟೈಮ್ಸ್ ಟ್ರೆಂಡಿಂಗ್ ನ್ಯೂಸ್. ಬದಲಾವಣೆಯ ಹಾದಿಗಾಗಿ ನೋಡ್ತಾ ಇರಿ ವಿಜಯ ಟೈಮ್ಸ್.